ಸರಿ, ಹರಿ ಸರ್, ಜಮ್ಮು ಕಾಶ್ಮೀರದ ವಿಚಾರವನ್ನು ಪರೋಕ್ಷ ಪ್ರಸ್ತಾಪ ಮಾಡ್ತಾ ಇದ್ರು. ಆ, ಈ ಗೌರ್ಮೆಂಟ್ ಬಂದ ಮೇಲೆ, ಅಂದರೆ ಮೋದಿ ಅವ್ರ ನೇತೃತ್ವದ NDA ಸರ್ಕಾರ ಬಂದ ಮೇಲೆ ಆತಂಕವಾದಿಗಳ ಆತಂಕ ಕಡಿಮೆ ಆಗಿದೆ, ಅಟ್ಯಾಕ್ಗಳು ಕಡಿಮೆ ಆಗಿದೆ, ಒಳಗೆ ನುಗ್ಗೋ ಪ್ರಮಾಣ ಕಡಿಮೆ, ನಿಂತೇ ಹೋಗಿದೆ ಅಂತಲ್ಲ, ಕಮ್ಮಿ ಆಗಿದೆ ಅನ್ನೋ ಒಂದು ಕಡೆಯ ನರೇಟಿವ್. ಇದಕ್ಕೆ ಉಲ್ಟಾ ಅನ್ನೋ ರೀತಿಯಲ್ಲಿ ತೀರಾ ಇತ್ತೀಚೆಗೆ ನಡೀತು. ಅಮರನಾಥ್ ಯಾತ್ರೆ ಸಂದರ್ಭದಲ್ಲಿ ಭದ್ರತಾ ಪಡೆಗಳ ಮೇಲಾದ ಗುಂಡಿನ ದಾಳಿ ಬೇಕು ಅಂತ ಟಾರ್ಗೆಟ್ ಮಾಡಿಕೊಂಡು ಇದೀಗ ಗೌರ್ಮೆಂಟ್ ಅಫಿಷಿಯಲ್ಸ್ಗಳ ಲಿಸ್ಟನ್ನ ಬಿಡುಗಡೆ ಮಾಡಿದೆ ರೆಸಿಸ್ಟೆಂಟ್ ಫ್ರಂಟು. ಹೀಗೆಲ್ಲ ಇರುವಾಗ ನಿಜಾನ ಭಾರತದ ಮುಕುಟ ಜಮ್ಮು ಕಾಶ್ಮೀರ ಇನ್ನೂ ಕೂಡ ಸೇಫ್ ಆಗಿಲ್ವಾ, 370 ಆದಮೇಲೂ ಕೂಡ ಇನ್ನೂ ಸೇಫ್ ಆಗಿಲ್ವಾ, ಈ ರೀತಿಯ ಪ್ರಶ್ನೆಗಳು ಕೂಡ ಹುಟ್ಟುಬಿಡುತ್ತೆ. ನೋಡಿ, 370 ಆದಮೇಲೆ ಜಮ್ಮು ಕಾಶ್ಮೀರದ್ದು ಬಹಳ ಬದಲಾವಣೆ ಬಂದಿದೆ. ಅದು ಉಗ್ರವಾದಿಗಳಾಗಲಿ, ಉಗ್ರವಾದಿಗಳ ಫಂಡಿಂಗ್ ಆಗಲಿ, ತುಂಬ ಜನಗಳಿಗೆ ಜೈಲಿಗೂ ಸಹ ಕಳಿಸಿದ್ದಾರೆ. ಉಗ್ರವಾದಿ ಫಂಡ್ಸ್ ಮಾಡೋದು ಅದೆಲ್ಲ ಇದೆ. ನಾವು ಎಲ್ಲ ಕರೆಕ್ಟಾಗಿದೆ. ನಾವು ರೀಸೆಂಟಾಗಿ ನೋಡೋದಾದರೆ ಅಲ್-ಖೈದಾ ಗ್ರೂಪ್ಸ್ ಕೆಂಪುಕೋಟೆಯಲ್ಲಿ ಏನು ಸ್ಫೋಟ ಮಾಡಿ ತುಂಬ ಜನ ತೀರೋದ್ರು, ಸತ್ತೋದ್ರು, ಅದು ಅಲ್-ಖೈದಾ ಸ್ಪಾನ್ಸರ್ಡ್. ಅದು ಈಗ ರೀಸೆಂಟ್ ಇನ್ವೆಸ್ಟಿಗೇಷನಲ್ಲಿ ಕ್ಲಿಯರ್ ಆಗಿದೆ. ಅದು ಸೊ ನಾವು ತಕ್ಕ ಮಟ್ಟಿಗೆ ಆಗಿದೆ. ಉಗ್ರವಾದಿತ್ವದ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಬಹಳ ಅಲರ್ಟ್ ಆಗಿರೋದ್ರಿಂದ ಬೇಕಾದಷ್ಟು ಅವಘಡಗಳಿಂದ ಸ್ಟಾಪ್ ಮಾಡಿದೆ. ಸ್ವಲ್ಪ ವರ್ಷಗಳ ಮುಂಚೆ 370ಗಿಂತ ಮುಂಚೆ ಅಕ್ಷರಧಾಮ ಟೆಂಪಲ್ಸ್ಗಳಾಗಲಿ, ಪಠಾನ್ಕೋಟ್ ಕಂಟೋನ್ಮೆಂಟಿಂದಾಗಲಿ, ಏರ್ಫೋರ್ಸ್ ಬೇಸ್ ಆಗಲಿ, ಎಲ್ಲ ಕಡೆಯೂ ಸಹ ಅವರ ಅಟ್ಯಾಕ್ ಆಗಿದೆ ಉಗ್ರವಾದಿಗಳದ್ದು. ಈವನ್ ಇನ್ ಬ್ಯಾಂಗ್ಳೂರ್, ಈವನ್ ಇನ್ ಕರ್ನಾಟಕ, ಈ ISI ಏಜೆಂಟ್ಸ್ಗಳದ್ದು ಭಾಳ ಜೋರಾಗಿ ನಡೀತಾ ಇದೆ. ಮೊನ್ನೆ ನೋಡ್ತಾ ಇದ್ದೀವಿ, ಎಲ್ಲ ಇವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ದೆರ್ ಇಸ್ ನೋ ಕ್ವಶನ್. ಆದರೂ ಸಹ ಈ ಜನಗಳು ವಿವಿಧ ಕಲ್ಚರ್ಗಳ ಜನಗಳು ಇರೋ ಈ ಸಂದರ್ಭದಲ್ಲಿ ಇವರು ಈಸಿಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಯಾರಿಗೆ? ISI ಏಜೆಂಟ್ಸ್ಗಳಿಗೆ, ಫಾರಿನ್ ಏಜೆಂಟ್ಸ್ಗಳಿಗೆ ಈಸಿಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲ ಟಾರ್ಗೆಟ್ ಆಗೋರೆಲ್ಲ ನಾವು ಫಸ್ಟಿಗೆ ನಾನು ತಿಳ್ಕೊಂಡೆ ಇದು ಬರೀ ಅನ್ಎಂಪ್ಲಾಯ್ಡ್ ಯೂತ್ಸ್ಗಳಿಗೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಲ್ಲ ಎಜುಕೇಷನ್ ಇಲ್ಲದವರಿಗೆ ಮಾಡ್ತಾ ಇದ್ದಾರೆ ಅಂತ. ಆದರೆ ಕೆಂಪುಕೋಟೆಯಲ್ಲಿ ಆಗಿದ್ದೆಲ್ಲ ಡಾಕ್ಟರ್ಗಳು, ದೇವರ್ ಆಲ್ ಸ್ಪೆಷಲಿಸ್ಟ್. ಆ ಸ್ಪೆಷಲಿಸ್ಟ್ ಅಲ್ಲೇ ಕೂತ್ಕೊಂಡು ಬಾಂಬೆ ಆಗಿ ಜೋಡಿಸೋದು ಅಂತೇಳಿ ಅಲ್ಲೇ ಜೋಡಿಸ್ಕೊಂಡು ಬಂದಿದ್ದಾರೆ. ಸೊ ಇದು ಫಾರಿನ್ ಪಾಕಿಸ್ತಾನದವರು ಹೇಳ್ದಾಗೆ ಜನರಲ್ ಜಿಯಾವುಲ್ ಹಕ್ಕಿಗಿಂತ ಮುಂಚೆ ಒಬ್ಬ ಇದ್ದ, ವಿ ವಿಲ್ ಬ್ಲೀಡ್ ಇಂಡಿಯಾ ಇನ್ 1000 ಕಟ್ಸ್. 1000 ಕಟ್ ಮಾಡ್ತೀವಿ. ಆ ಕಟ್ ಅಂತ ಹೇಳಿದ್ರೆ ಈ ರೀತಿ ಧ್ವಂಸ ಕಾರ್ಯಗಳನ್ನು ಮಾಡಿ ಇಂಡಿಯಾ ಯಾವಾಗಲೂ ರಕ್ತ ಹರಿಸ್ತಾ ಇರಬೇಕು ಅನ್ನೋ ಒಂದು ಧ್ಯೇಯ ಅವ್ರದ್ದು, ನಮ್ಮ ಶತ್ರುಗಳದ್ದು. ಸೊ ಇಂಥ ಸನ್ನಿವೇಶದಲ್ಲಿ ನಾವು ಯಾವ ಟೈಮಲ್ಲೂ ಸಹ ಸಮಾಧಾನವಾಗಿ ನಿದ್ದೆ ಮಾಡುವ ಹಾಗಿಲ್ಲ. ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ, ನಮ್ಮ ಸೇನೆ ಆಗಲಿ ಯಾವುದು ನಾವು ಸಮಾಧಾನವಾಗಿಲ್ಲ. 1000 ಗಟ್ಟಲೆ ರೈಲುಗಳು ಹೋಗ್ತಾ ಇದೆ, ಏರೋಪ್ಲೇನ್ಗಳು ಹೋಗ್ತಾ ಇದೆ, ನಮ್ಮ ದಿನನಿತ್ಯ ಪೂಜೆ ಪುರಸ್ಕಾರಗಳು ಅಲ್ಲಿ ಇಲ್ಲಿ ಎಲ್ಲ ನಡೀತಾ ಇದೆ. ಯಾವ ಟೈಮಲ್ಲಿ ಯಾವನಾದರೂ ಗ್ರೆನೇಡ್ ಬಿಸಾಡಿದರೆ ಇಲ್ಲ ಏನೇ ಆದರೂ ಸಹ ಹೇಳಲಿಕ್ಕಾಗೋದಿಲ್ಲ. ಇದು ಫುಲ್ ಪ್ರೂಫ್ ಆಗಬೇಕಂತ ಹೇಳಿದರೆ ಜನಗಳ ಸಹಕಾರ ಬೇಕು, ನಮ್ಮ ಜನಗಳ ಸಹಕಾರ ಬೇಕು. ಅವ್ರ ಪೊಲೀಸ್ನವರಿಗೆ ಅವರಿಗೆಲ್ಲ ಏನೋ ಅನುಮಾನಾಸ್ಪದವಾಗಿ ಯಾವನೇ ಯಾರು ಕಂಡರೂ ಸಹ ಇಮಿಡಿಯೇಟಾಗಿ ಹೇಳಿ ಅದನ್ನು ನಾವು ತಡೆಗಟ್ಟಬೇಕು. ಬರೀ ಸೈನ್ಯ ಒಂದೇ ಉತ್ತರ ಅಲ್ಲ. ಸೊ ಬಟ್ ತಕ್ಕ ಮಟ್ಟಿಗೆ ನಾನು ಹೇಳೋದಾದರೆ 75% ಉಗ್ರವಾದಿತ್ವಕ್ಕೆ ಬ್ರೇಕ್ ಬಿದ್ದಿದೆ. ಆದರೂ ಸಹ ನಾವು ಹೇಳಲಿಕ್ಕಾಗೋದಿಲ್ಲ ಯಾವ ಟೈಮಲ್ಲಿ ಏನಾಗ್ತಾ ಇದೆ ಅಂತೇಳಿ. ಅದರ ಬಗ್ಗೆ ಭಾಳ ಕೇರ್ಫುಲ್ಲಾಗಿ ನಾವು ಮುಂದೆ ಹೋಗಬೇಕು.